ಮೇಡಮ್, ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಸಂತ್ರಸ್ತೆಯನ್ನ ಭೇಟಿಯಾದಂಥ ಸಂದರ್ಭ, ಅಂದ್ರೆ ನೀವು ಮೊದಲು ಭೇಟಿಯಾದಂತಹ ಸಂದರ್ಭದಲ್ಲಿ ಅವರು ದೂರನ್ನ ಕೊಡ್ಲಿಕ್ಕೆ ಮುಂದೆ ಬಂದಿದ್ರ, ಅಥವಾ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಭಯ ಅನ್ನುವಂಥದ್ದು ಇರುತ್ತೆ, ತುಂಬಾ ಪ್ರಭಾವಿ ಕುಟುಂಬ ಬೇರೆ ಹೌದು, ಆ ಸಂದರ್ಭದಲ್ಲಿ ನಾನು ಬಂದು ದೂರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಮೂಡಿರುತ್ತೆ. ಆ ಸಂದರ್ಭದಲ್ಲಿ ಸಂತ್ರಸ್ತೆ ಮನಸ್ಥಿತಿ ಹೇಗಿತ್ತು? ಯಾಕೆ ಅಂತ ಅಂದ್ರೆ ನಾನು ಅವ್ರನ್ನ ಎದುರಿಸ್ತೀನಿ ಅನ್ನುವಂಥ ಧೈರ್ಯ ಇತ್ತಾ, ಅಥವಾ ಅನಂತರದಲ್ಲಿ ಆ ಧೈರ್ಯ ಬಂತ? ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಪರ್ಟಿಕ್ಯುಲರ್ ಪ್ರಕರಣದ ಸಂತ್ರಸ್ತೆ ಏನಿದ್ದಾರೆ ಅವರು ಒಂದು ಕೇಸಲ್ಲಿ ಕಿಡ್ನಾಪ್ ಆಗಿರುವಂಥದ್ದು ನಮ್ಮ ಹತ್ರ ಪ್ರಕರಣ ರಿಜಿಸ್ಟರ್ ಆಗಿರುವಂಥದ್ದು. ಆ ಪ್ರಕರಣದಲ್ಲಿ ಕಿಡ್ನಾಪ್ ಆಗಿರುವಂತಹ ಮಹಿಳೆಯನ್ನ ನಾವು ಯಾವಾಗ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬರ್ತೀವಿ, ಬಂದ ಮೊದಲನೇ ದಿನ ಅವಳಿಗೆ ಮಾಹಿತಿ ಗೊತ್ತಾಗುತ್ತೆ. ಹಿಂದೆ 4 ವರ್ಷದ ಹಿಂದೆ ನಡೆದಿರುವಂತಹ ಘಟನೆಯ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗಿದೆ ಅನ್ನುವಂಥದ್ದು. ಯಾವಾಗ ಆ ಮಹಿಳೆಗೆ ಆ ವಿಚಾರ ಗೊತ್ತಾಗುತ್ತೆ, ಅವಳ ಮನಸ್ಥಿತಿ ತುಂಬಾನೇ ಡಿಸ್ಟರ್ಬ್ ಆಗಿರುವಂಥದ್ದು. ನಾವಿದ್ವಿ, ಕೌನ್ಸಿಲರ್ ಇದ್ರು, ಮೆಡಿಕಲ್ ಅಂದ್ರೆ ವಿಮೆನ್ ಮೆಡಿಕಲ್ ಸ್ಟಾಫ್ ಇದ್ರು, ನಮ್ಮ ಬ್ಯಾಂಗ್ಳೂರ್ ಸಖಿ ಸೆಂಟರ್ ಇಂದ ಕೌನ್ಸಿಲರ್ಸ್ ಇದ್ರು. ಸೊ ಎಲ್ಲರ ಸಮ್ಮುಖದಲ್ಲಿ ನಾವು ಅವಳ ಜೊತೆಗೆ ಚರ್ಚೆ ಮಾಡುವಾಗ ನಮಗನ್ಸಿದ್ದೇನಂತಂದ್ರೆ, ಅವಳು ಆ ಒಂದು ಮೊಮೆಂಟ್ ಅನ್ನ ಮೆಲುಕು ಹಾಕ್ತಾ ಇದ್ದಾಳೆ, ಅವಳು ಅದನ್ನ ಕಣ್ಮುಂದೆ ಬರ್ತಾ ಇದೆ ಅನ್ನೋವಂಥದ್ದು. ಆ ಸಂದರ್ಭದಲ್ಲಿ ತುಂಬಾ ಸರ್ತಿ ಬ್ರೇಕ್ ಡೌನ್ ಆಗಿದ್ದಾಳೆ ಅವಳು. ಅವಳನ್ನ ನಾವು ಸಮಾಧಾನ ಮಾಡ್ಲಿಕ್ಕೆ ಕಷ್ಟಪಟ್ಟಿದೀವಿ. ಯಾಕಂದ್ರೆ ಅವಳಿಗೆ ಗೊತ್ತಿರ್ಲಿಲ್ಲ, ವಿಷಯ ಆಗಿರೋವಂಥದ್ದು ಗೊತ್ತಿತ್ತು, ಆದ್ರೆ ವಿಡಿಯೋ ಮಾಡಿ ಅದು ಸರ್ಕ್ಯುಲೇಟ್ ಆಗಿದೆ ಅನ್ನೋವಂಥದ್ದು ಇದೆಯಲ್ಲ, ಅದು ಒಂದು ಹೆಣ್ಣಿನ ಒಂದು ಮರ್ಯಾದೆಗೆ ಬಂದಾಗ ತುಂಬಾ ಸ್ಟ್ರಾಂಗ್ ಆಗ್ತಾಳೆ ಮಹಿಳೆ ಅನ್ನೋಳು. ಸೊ ಈ ಕೇಸಲ್ಲಿ ಕೂಡ ಅದೇ ಆಗಿದ್ದು. ಆ ವಿಡಿಯೋ ಸರ್ಕ್ಯುಲೇಟ್ ಆಗಿರ್ಲಿಲ್ಲ ಅಥವಾ ಅದು ಬಂದಿದೆ ಅನ್ನೋ ವಿಚಾರ ಅವಳಿಗೆ ತಿಳಿದಿಲ್ಲ ಅಂತಂದ್ರೆ ಅವಳು ಡಿನೈಲ್ ಅಲ್ಲಿ ಇರ್ಬೋದಿತ್ತು, ಇಂಥದ್ದೇನು ನಡೆದೇ ಇಲ್ಲ ಅಂತ ಹೇಳಿ ದುಃಖನ ಒಳಗಡೆ ನುಂಗ್ಕೊಂಡು ಕೂರೋ ಸಂದರ್ಭ ಇತ್ತು. ಕೂತಿದ್ದಾಳೆ 4 ವರ್ಷದಿಂದ. ಯಾವಾಗ ಆಚೆ ಬಂದಿದೆ ಅಂತ ಗೊತ್ತಾಯ್ತು, ಶಿ ವಾಸ್ ವೆರಿ ಬ್ರೇವ್. ದುಃಖ ಇತ್ತು ಅವಳಿಗೆ, ಆದ್ರೆ ಇದನ್ನ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ನಾನು ಕಾನೂನಿನ ಹೋರಾಟ ಮಾಡಬೇಕು ಅನ್ನೋಂಥ ಛಲ ಅವಳಲ್ಲಿತ್ತು. ಮೊದಲನೇ ದಿನಾನೇ ನಮಗದನ್ನ ನೋಡ್ಲಿಕ್ಕೆ ಸಿಕ್ತು. ಅವಳು ಅಳತಿದ್ಲು, ಆದ್ರೆ ನನಗೆ ನ್ಯಾಯ ಒದಗಿಸಿ, ಯಾರಿದ್ದಾರೆ ಆರೋಪಿತರೆ ಅವ್ರಿಗೆ ಶಿಕ್ಷೆ ಕೊಡಿಸಿ ಅನ್ನೋಂಥ ವಿಷಯ ರಿಪೀಟೆಡ್ಲಿ ಹೇಳ್ತಾ ಇದ್ದಂಥದ್ದು ನಾವು ನೋಡಿದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.